ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಎಲ್ಲಿಂದ ಬಂದರೆ ಸೆಲ್ ಮಾಡಿ 0 to hero ಅಂತ ಹೇಳಿದ್ವಿ. ನೋಡೋಣ ಯೂಟ್ಯೂಬಲ್ಲಿ ಏನು ಹೇಳಿದ್ವಿ, ಮೇನ್ ರೂಪರ್ಸ್ ಏನು ಹೇಳಿದ್ವಿ ಕೂಡ ನೋಡೋಣ. ಹೇಳ್ದಂಗೆ ಬಂದಿದೆ ಇಲ್ಲ ಕೂಡ ಒಂದ್ಸಲಿ ಚೆಕ್ ಮಾಡೋಣ. ಓಕೆ, ಈ ಲೆವೆಲ್ ಹತ್ರ ಪ್ಲೇ ಮಾಡ್ತೀನಿ ನೋಡಿ. ಇಲ್ಲಿಂದ ನೀವು ನಿಮ್ಮ ರಿಸೀವರ್ ರೇಷೋ ಫಾಲೋ ಮಾಡಿ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ತಗೊಳ್ಬೇಕಾದ್ರೆ ಇದಕ್ಕಿಂತ ದೂರ ಹೋಗಿ OTM ತಗೊಂಡ್ರೆ ನೀವು ಇಲ್ಲಿಂದ 0 to 0 ಮಾಡ್ಬೋದು. ಓಕೆ, ಒಂದು ನಿಮಿಷ ಇರಿ. ನೋಡ್ಕೊಂಡ್ರಲ್ಲ, ಈ ಲೆವೆಲಿಂದ ರಿಜೆಕ್ಷನ್ ಬಂದರೆ ನೀವು ಇಲ್ಲಿಂದ ದೂರ ಹೋಗಿ OTM ಬೈ ಮಾಡ್ಕೋಬೋದು. 0 to hero ಕಾಲ್ಸು ಅಂತ ಹೇಳಿದ್ದೆ. ಏನಾಗಿದೆ ಇವತ್ತು ನಾವೇನು ಕೊಟ್ಟಿದ್ವಿ ಒಂದ್ಸಲ ಗ್ರೂಪಲ್ಲಿ ಕೂಡ ಚೆಕ್ ಮಾಡೋಣ. ಬನ್ನಿ ನೋಡೋಣ. ನೋಡಿ, ಇದು ಟೆಲಿಗ್ರಾಮ್ ಗ್ರೂಪ್. ಇಲ್ಲಿ ಏನು ಬರ್ದಿದ್ದೀನಿ ನೋಡಿ, PE ಎಂಟ್ರಿ ಪ್ಲೇಸ್. ಓಕೆ, ರೆಸಿಸ್ಟೆನ್ಸ್ ಕೆಳಗಡೆ PE ಎಂಟ್ರಿ ಪ್ಲೇಸ್. ಇಲ್ಲ ನಾವಿಲ್ಲಿ ಮಾಡಲ್ಲ ಅಂದರೆ ತುಂಬ ಸೇಫ್ ಎಂಟ್ರಿ ಇಲ್ಲಿ ಕೂಡ ಇದೆ 0 to hero. ಇದಾದಮೇಲೆ ನಾವೇನು ಮಾಡಿದ್ವಿ ನೋಡಿ, PE ತಗೊಂಡಿದ್ದೀವ ಇಲ್ಲ ನೋಡಿ. PE 3 ಗಂಟೆವರೆಗೂ ಟಾರ್ಗೆಟ್ ಇತ್ತು. 220ಗೆ ತಗೊಂಡಿರೋದು. ಎಲ್ಲಿವರೆಗೂ ಹೋಗಿದೆ ನೀವು ನೋಡ್ಕೊಳ್ಳಿ. 220ಇಂದ 400ಗೆ ಅಂದರೆ 180 ಪಾಯಿಂಟ್ ಹೋಗಿದೆ. ಓಕೆ, 180 ಪಾಯಿಂಟ್ 400 ಪಾಯಿಂಟ್ವರೆಗೂ ಹೋಗಿದೆ ನೋಡಿ. ನಾವೇನು PE ಕೊಟ್ಟಿದ್ವಿ ಅದಲ್ಲಿಂದ ತಗೊಂಡ್ಮೇಲೆ ಫಾಲ್ ಆಗ್ತಾ ಇದೆಯಾ ಇಲ್ಲ ನೋಡಿ ಚಾರ್ಟ್ ಕ್ಲಿಯರ್. ಈ ಮೂಮೆಂಟಮ್ ಪೂರ್ತಿ ಸ್ಪಾಟ್ ಚಾರ್ಟಲ್ಲಿ ಇಷ್ಟು ಬಂದಿದ್ರೆ, ಪ್ರೈಸ್ ಚಾರ್ಟಲ್ಲಿ 200 ಪಾಯಿಂಟ್ಸ್ ಬಂದಿದೆ. ನೀವು 0 to hero ಮಾಡಿದ್ರೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ಚೆಕ್ ಮಾಡಿ. ಓಕೆ, ನಾನು ಎಲ್ಲಿ ಹೇಳಿದ್ದೀನಿ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆಯಾ ಇಲ್ಲ ನೋಡಿ. ಓಕೆನಾ, ಎಲ್ಲಿವರೆಗೂ ಹೋಗಿದೆ ನೋಡಿ, ಇಲ್ಲಿವರೆಗೂ 400ವರೆಗೂ ಟಚ್ ಆಗಿದೆ. ಅದು ಒಂದು ನಿಮಿಷ ಇದೆ. ಜೂಮ್ ಆಗಲ್ವ ಇದು? ಓಕೆ, ಇಲ್ಲಿ ನೋಡ್ಕೊಳ್ಳಿ 400ವರೆಗೂ ಆಗಿದೆ. ಕ್ಲಿಯರ್. ನೆಕ್ಸ್ಟ್ ಮೇನ್ గ్రూపಲ್ಲಿ ಏನು ಹೇಳಿದ್ದೀನಿ ನೋడೋಣ. కొంచెం దీన్ని అవాయిడ్ చేసేదానికి ట్రై చేస్తాను, ఎందుకంటే ఇది హాల్ టైం రీచ్ అయిపోయింది సార్. ఒకటి వస్తే ప్రాఫిట్ బుకింగ్ రావాలి, లేదంటే సైడ్ వేస్తే రెస్ట్ తీసుకోవాలి. మార్కెట్ నిఫ్టీ అనేది రెస్ట్ తీసుకోవాలి సార్. సైడ్ వేస్తే రెస్ట్ తీసుకోవాలి, లేదంటే ಪ್ರಾಫಿಟ್ ಬುಕಿಂಗ್ ರಾవాలి ಸರ್. కానీ ಬ್ಯಾಂಕ್ ನಿಫ್ಟಿలో ಕೇಳಿಸ್ಕೊಂಡ್ರಲ್ಲ ಏನು ಹೇಳಿದ್ದೀನಿ, ನಿಫ್ಟಿ ಅನ್ನೋದು ಆಲ್ ಟೈಮ್ ಐ ಟಚ್ ಆಗೋಗಿದೆ. ಇದು ನಾಳೆ ಆದರೆ ಸೈಡ್ ವೇಸ್ ಆಗಬೇಕು, ಇಲ್ಲಾಂದರೆ ಪ್ರಾಫಿಟ್ ಬುಕಿಂಗ್ ಬರಬೇಕು. ಓಕೆ, ಸೈಡ್ ವೇಸು ಬಂದಿದೆಯಾ ಇಲ್ಲ ಚೆಕ್ ಮಾಡಿ, ಪ್ರಾಫಿಟ್ ಬುಕಿಂಗ್ ಆಗಿದೆಯಾ ಇಲ್ಲ ಕೂಡ ಚೆಕ್ ಮಾಡಿ. ಕ್ಲಿಯರ್. ನಾನು ನೆನ್ನೆನೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಇದು ಎಲ್ಲರೂ ನೋಡಿ ಇದನ್ನು ಬೈ ಅಂತಾರೆ. ಇದು ಬೈ ಆಗಲ್ಲ ಸರ್. ಬಂದರೆ ಇದು ಸೈಡ್ ವೇಸ್ ಬರಬೇಕು. ಸೈಡ್ ವೇಸ್ ಬಂದು ಪ್ರಾಫಿಟ್ ಬುಕಿಂಗ್ ಬರಬೇಕು. ಕ್ಲಿಯರ್. ಇದನ್ನು ಏನಂತಾರೆ ನಿಮ್ಮ ಭಾಷೆಯಲ್ಲಿ ನೀವು ಕಾಮೆಂಟ್ ಮಾಡಿ. ಇದು ಪ್ರಾಫಿಟ್ ಬುಕ್ಕಿಂಗಾ ಅಲ್ವಾ ಹೇಳಿ. ನಾನು ನೆನ್ನೆನೇ ಹೇಳಿದ್ದೀನಿ, ಇದು ಚಾರ್ಟ್ ಇಲ್ದಿರೋ ಪ್ಲೇಸ್ಗೆ ಹೋಗ್ತಾ ಇದೆ. ಇದನ್ನು ನಾನು ಮಾಡಲ್ಲ, ಅವಾಯ್ಡೇ ಮಾಡ್ತೀನಿ. ಸೈಡ್ ವೇಸ್ ಬರಬೇಕು, ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಇವಾಗ ಮೇನ್ ಗ್ರೂಪಲ್ಲಿ ಎಂಟ್ರಿ ಎಲ್ಲಿತ್ತು? ಇಲ್ಲಿತ್ತು, ಈ ಕ್ಯಾಂಡಲ್ ಅಲ್ಲಿ ಇತ್ತು. ಓಕೆ, ಇಲ್ಲಿಂದ ಇಲ್ಲಿ ಈ ಸ್ಟ್ರಾಂಗ್ ಕ್ಯಾಂಡಲ್ ಇದೆಯಲ್ಲ ಇಲ್ಲಿತ್ತು. ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ ಮೇನ್ ಗ್ರೂಪ್ಗೆ ನೆನ್ನೆನೇ ಬರ್ಕೊಟ್ಟಿದ್ದೀವಿ ಈ ಫಾಲ್ ಆಗುತ್ತೆ ಅಂತ. ಓಕೆ, ಇವಾಗ ಪ್ಲೇ ಮಾಡೋದಲ್ಲ, ವಿಡಿಯೋ ನೀವು ನೋಡ್ಕೋಬೋದು. ಕ್ಲಿಯರ್. ಟೆಲಿಗ್ರಾಮ್ ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ದೀನಿ ಒಂದು ಸತಿ ನೋಡೋಣ. ಇಲ್ಲಿ ನೀವು ನೋಡ್ಕೊಳ್ಳಿ, ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ನಿಫ್ಟಿ ಅನ್ನೋದು ರೆಸ್ಟಲ್ಲಿರುತ್ತೆ, ಬ್ಯಾಂಕ್ ನಿಫ್ಟಿ ಅನ್ನೋದು ರನ್ನಿಂಗ್ ಇರುತ್ತೆ. ಓಕೆ, ಅಂದರೆ 9 ಗಂಟೆಗೆ ಹೇಳಿದ್ದೀನಿ ನಿಫ್ಟಿ ರೆಸ್ಟ್ ಮೋಡ್, ಬ್ಯಾಂಕ್ ನಿಫ್ಟಿ ರನ್ನಿಂಗ್ ಮೋಡ್. ಅಂದರೆ ನಿಫ್ಟಿ ನಿದ್ದೆ ಮಾಡುತ್ತೆ, ಬ್ಯಾಂಕ್ ನಿಫ್ಟಿ ಓಡಾಡುತ್ತೆ. ಕ್ಲಿಯರ್. ಅದಾದಮೇಲೆ ನೀವು ಚೆಕ್ ಮಾಡಿ ಸಾಯಂಕಾಲವರೆಗೂ ಮಾರ್ಕೆಟಲ್ಲಿ ಏನಾಗಿದೆ ನೋಡಿ. ಬೆಳಗ್ಗೆಯಿಂದ ಈ ಟೈಮ್ ಈ ಕ್ಯಾಂಡಲ್ ಎಷ್ಟೊತ್ತಿಗೆ ಬಂದಿರೋದು? 1:15. 9:15ರಿಂದ 1:15ವರೆಗೂ ನಿಫ್ಟಿ ನಿದ್ದೆ ಮಾಡ್ತಾ ಇತ್ತಾ ಇಲ್ಲ ನೋಡಿ. ಕ್ಲಿಯರ್. ನಿದ್ದೆ ಮಾಡುತ್ತಂತ ಬೆಳಿಗ್ಗೆನೇ ಹೇಳಿದ್ದೀನಿ. ಇದು ಸೈಡ್ ವೇಸ್ ಬರುತ್ತಂತ ನೆನ್ನೆನೇ ಹೇಳಿದ್ದೀವಿ. ಈ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ನೆನ್ನೆನೇ ಹೇಳಿದ್ದೀವಿ. ಇದು ಎಲ್ಲಿ ಎಂಟ್ರಿ ತೊಗೋಬೇಕಂತ ನೆನ್ನೆನೇ ಹೇಳಿದ್ದೀವಿ. ಎಲ್ಲ ಕ್ಲೀನಾಗಿ ಬರ್ಕೊಟ್ಟಿದ್ವಿ. ಆಲ್ ಕ್ಯಾಂಡಲ್ಸ್, ಆಲ್ ಪಿನ್ ಟು ಪಿನ್ ರನ್ನಿಂಗ್. ಓಕೆ, ಇವತ್ತು ನಾವೇನು ಟ್ರೇಡ್ ಮಾಡಿದ್ದೀವಿ ಫೈನಲ್ ಆಗಿ ಎಲ್ಲ ನೋಡೋದು ಅದೇ. ಎಂಥ ಶೇಪು ಪಕ್ಕ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ చూడమే ಇಂಪಾರ್ಟೆಂಟ್. ಅದಂತ ಬದ್ದು ನೀವೇನು చేసావు ಅದು ಚೀಪಿ ಸಾಲು. ಇಷ್ಟೇ ಜನ ಕೇಳೋದು. ಓಕೆ, ನಾವೇನು ಮಾಡಿದ್ದು ತೋರಿಸ್ತೀವಿ ನೋಡಿ. ಇವತ್ತು ನಾವೇನು ಮಾಡಿದ್ವಿ ತೋರಿಸ್ತೀನಿ ನೋಡಿ. PE ಇದು, CE ಇದು, PE ಇದು 1 2 3 ಎಂಟ್ರಿ. ನೆಕ್ಸ್ಟ್
ಪಿ ಇ ಇದು. ಓಕೆ, 3 ಗಂಟೆ ಎಕ್ಸಿಟ್ ಟೈಮ್ ಕೊಟ್ಟಿದ್ದು, 3 ಗಂಟೆವರೆಗೆ ಯಾರಾದರೂ ಇದ್ದರೆ ತಗೋಬೋದು. ಓಕೆ, ಪಿ ಇ, ಸಿ ಇ, ಪಿ ಇ, ಪಿ ಇ ಇಷ್ಟು ಮಾಡಿದ್ದೀವಿ ಪ್ರಾಫಿಟ್, 500 ಪಾಯಿಂಟ್ಸ್ ಮಾಡಿದ್ದೀವಿ. ಓಕೆ ಸರಿ, ಓಕೆ. ಇವಾಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರ್ತದೆ. ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ಶಾಟ್ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ಕೊಳ್ಳಿ. ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ ತುಂಬ ಸಿಂಪಲ್. ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೊಳ್ಳಿ, ರೀಟ್ರೆಸ್ ಆದಮೇಲೆ ಸೆಲ್ ಮಾಡ್ಕೊಳ್ಳಿ. ಓಕೆ, ಇದು ಸೆಲ್ಲಿಂಗ್ ಇದ್ದರೆ ಬೆಳಿಗ್ಗೆ ನಾನು ಕಾಲ್ ಕೊಡ್ತೀನಿ, ಸೆಲ್ಲಿಂಗ್ ಕಾಲ್. ಇಲ್ಲಿವರೆಗೂ ಇಲ್ಲೇ ಕೊಡ್ತೀನಿ ಕಾಲ್. ಈ ಲೋ ಬ್ರೇಕ್ ಆದರೆ ಐ ಟಿ ಎಮ್ ಕಾಲಲ್ಲಿ ನಾವು ನಾನೇನು ತಗೊಳ್ತೀನಿ ಅದು ನಿಮ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ತೊಗೋಬೋದು. ಇಲ್ಲಿಂದ ಇಲ್ಲಿವರೆಗೂ ಪಿ ಇ. ಓಕೆ, ಇದು ಪಿ ಇ ತಗೊಳ್ತೀನಿ. ಇಲ್ಲಿ ಬಂದಮೇಲೆ ಎಕ್ಸಿಟ್ ಆಗಿ ಇಲ್ಲಿ 50 ಮಿನಿಟ್ಸ್ ಟೈಮ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕಂತ ಲೈವಲ್ಲಿ ಡಿಸೈಡ್ ಮಾಡೋಣ. ದಿಸ್ ಈಸ್ ಮೈ ವ್ಯೂ. ಓಕೆ, ಇಲ್ಲಿಂದ 50 ಮಿನಿಟ್ಸ್ ಯೂಸ್ ಮಾಡಿಕೊಂಡು ಸಿ ಕಡೆ ಪ್ಲ್ಯಾನ್ ಮಾಡಿ, ಈ ಝೋನಲ್ಲಿ ಸಿಕ್ಕಿದ್ರೆ ಇಲ್ಲಿಂದ ಸಿ ಕಡೆ ಪ್ಲ್ಯಾನ್ ಮಾಡಿ, ಈ ಝೋನಲ್ಲಿ ಸಿಕ್ಕಿದ್ರೆ ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ. ಇವತ್ತಿನ ಫಾಲ್ ನೋಡಿ ನಾಳೆ ಹೋಗ್ಬಿಡುತ್ತೆ ಮಾರ್ಕೆಟ್. ಡೌನ್ ಟ್ರೆಂಡ್ ಆಗೋಯ್ತು, ಮೇಜರ್ ಕಡೆಯಿಂದ ಬಂದುಬಿಡ್ತು ಅಂತ ಬರ್ತೀರಾ, ನಾಳೆ ಅದು. ಓಕೆ, ಈ ರೆಸಿಸ್ಟೆನ್ಸ್, ಈ ಸಪೋರ್ಟ್ ಒಳಗಡೆ ಎಕ್ಸ್ಪೈರಿ ಆಗೋ ಸಾಧ್ಯತೆಗಳು, ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಈ ರೇಂಜಲ್ಲಿ ಸಿಕ್ಕಿದರೆ ಪಿ ಇ ಪ್ಲಾನ್ ಮಾಡ್ಕೊಳ್ಳಿ. ಈ ರೇಂಜಲ್ಲಿ ಸಿಕ್ಕಿದರೆ 50 ಮಿನಿಟ್ಸ್ ಟೈಮ್ ಯೂಸ್ ಮಾಡ್ಕೊಂಡು ನಿಮ್ಮ ಪ್ಯಾಟರ್ನ್ ಪ್ರಕಾರ ನೀವು ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಈ ರೇಂಜ್ ಇದು ಬ್ರೇಕ್ ಆಗಿ ನೀವು ಸೆಲ್ಲಿಂಗ್ ಮಾಡಬೇಕು ಅಂದರೆ ಒಂದು ಈ ಪ್ಲೇಸಲ್ಲಿ ಮಾಡಬೇಕು. ಓಕೆ, ಇಲ್ಲೇ ಸೆಲ್ಲಿಂಗ್ ಕಡೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇಲ್ಲೊಂದು ಝೋನ್ ಇದೆಯಲ್ಲ, ನೆನ್ನೆ ಹಾಕಿರೋ ಝೋನ್, ಒಂದು ನಿಮಿಷ ಇರಿ. ಈ ಝೋನ್ ಬ್ರೇಕ್ ಮಾಡಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿ ಈ ಥರ ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿ ಮತ್ತೆ ಇದೇ ಝೋನ್ಗೆ ರೀಟ್ರೆಸ್ ಮಾಡಿ ಈ ಲೋನ ಕ್ರಾಸ್ ಮಾಡುವಾಗ ನೀವು ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಕ್ಲಿಯರ್? ಒಂದು ಇಲ್ಲಿ ಪಿ ಇ ಪ್ಲ್ಯಾನ್ ಮಾಡಿ, ಒಂದು ಈ ಲೆವೆಲ್ ಬ್ರೇಕ್ ಆದರೆ ಪಿ ಇ ಪ್ಲ್ಯಾನ್ ಮಾಡಿ. ಲೆವೆಲ್ ಬ್ರೇಕ್ ಆಗಿಲ್ಲ, ಇಲ್ಲಿ ಬಂದು ರಿಜೆಕ್ಷನ್ ಬಂತು ಅಂದರೆ ಈ ಕ್ಯಾಂಡಲ್ ಹೈಯಿಂದ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇದು ರೇರ್, ಇದು ನಾರ್ಮಲ್. ಕ್ಲಿಯರ್? ಇದು ನಾರ್ಮಲ್, ಇದು ಬ್ರೇಕ್ ಆಗಿ ರೀಟ್ರೆಸ್ ಮಾಡಿ ಹೋಗೋದು ರೇರ್. ಕ್ಲಿಯರ್? ಓಕೆ, ಥ್ಯಾಂಕ್ ಯು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರ್ತವೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಯಾರಿಗೆ ಏನಾದರೂ ಲೈವಲ್ಲಿ ಡೌಟ್ಸ್ ಇದ್ದರೆ ತಮ್ಲೈನ್ ಮೇಲೆ ನಂದು ಆಫೀಸ್ ನಂಬರ್ ಬರುತ್ತೆ. ಒಂದು ನಿಮಿಷ, ದಿಸ್ ಈಸ್ ನಂಬರ್, ಇದು ನಂದು ಆಫೀಸ್ ನಂಬರ್. ಮಾರ್ನಿಂಗ್ 9:30 ಟು ನೈಟ್ 8 PM ವರೆಗೂ ಓಪನ್ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ಓಕೆ, ಥ್ಯಾಂಕ್ ಯು.